ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀವಿ. ಹಾಗೆ ಇವತ್ತು ಮನೆಯಲ್ಲಿ ಸ್ವಲ್ಪ ಕೆಲಸ ಎಲ್ಲ ಬೇಗ ಮುಗೀತು. ಆದ್ದರಿಂದ ಕಾಸ್ಮೆಟಿಕ್ಸ್ ಡ್ರಾಯರ್ ಏನಿತ್ತು ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಯಾಕಂದರೆ ಮಂತ್ಲಿ ಒನ್ಸ್ ಕ್ಲೀನ್ ಮಾಡ್ತೀನಿ. ಸೊ ಇವತ್ತು ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡೆ. ಹಾಗೆ ನಿಮ್ಮ ಹತ್ರ ಸ್ವಲ್ಪ ಕೆಲವು ವಿಚಾರಗಳನ್ನ ಹಂಚ್ಕೊಳ್ಳೋದಿದೆ, ಅದನ್ನು ಕೂಡ ಹಂಚ್ಕೋತೀನಿ. ಮೊದಲಿಗೆ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋರು ಈಗಲೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನನ್ನ ಎಲ್ಲ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ನನಗೆ ಕಾಸ್ಮೆಟಿಕ್ಸ್ ಡಿವೈಡ್ ಆಗಿ ಇರಬೇಕು, ಅಂದರೆ ಮೆಸ್ಸಿ ಆಗಿ ಇರಬಾರ್ದು. ಎಲ್ಲ ಒಂದೇ ಕಡೆ ಹಾಕ್ಕೊಂಡ್ರೆ ಬೇಕಾಗಿರೋದು ಸಡನ್ನಾಗಿ ಸಿಗೋದಿಲ್ಲ. ಅದಕ್ಕೋಸ್ಕರ ಈ ಥರ ಕಂಪಾರ್ಟ್ಮೆಂಟ್ಸ್ಗಳನ್ನ ಮಾಡಿಕೊಂಡು ಡಿವೈಡ್ ಮಾಡ್ಕೊಂಡಿರ್ತೀನಿ. ಆದರೂ ಕೂಡ ಡಸ್ಟ್ ಬರುತ್ತೆ, ಕ್ಲೀನ್ ಮಾಡಲೇಬೇಕಾಗುತ್ತೆ. ಕೂದಲು ತುಂಬಾ ಹೋಗುತ್ತೆ. ಪುಡಿ ಕೂದಲೆಲ್ಲ ಏನು ಉದುರುತ್ತೆ, ಬೇಬಿ ಕೂದಲೆಲ್ಲ ಹೋಗಿ ಡ್ರಾಯರಲ್ಲಿ ಕೂತ್ಬಿಡುತ್ತೆ. ಅದಕ್ಕೋಸ್ಕರ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಈ ಥರ ಕಂಪಾರ್ಟ್ಮೆಂಟ್ಸ್ ಇಟ್ಕೊಳ್ಳೋದ್ರಿಂದ ತುಂಬಾ ಈಸಿ ಆಗುತ್ತೆ ಹೆಲ್ಪ್ ಮಾಡ್ಕೊಳ್ಳೋದಕ್ಕೆ. ನೀವು ನೋಡ್ತಿರ್ಬೋದು ಎಷ್ಟು ಐಟಮ್ಸ್ ಇದೆ. ನೋಡೋದಕ್ಕೆ ಕಮ್ಮಿ ಅನ್ನೋ ಥರ ಕಾಣಿಸುತ್ತೆ, ಬಟ್ ಅದನ್ನು ಈಚೆ ತೆಗೆದ್ಮೇಲೆ ಗೊತ್ತಾಗೋದು ಎಷ್ಟು ಐಟಮ್ಸ್ ಇದೆ, ಎಷ್ಟು ಕಾಸ್ಮೆಟಿಕ್ಸ್ ಇದೆ ಅಂತ ಅಂದ್ಬಿಟ್ಟು. ಅದಕ್ಕೋಸ್ಕರ ಇವತ್ತೆಲ್ಲನೂ ಕ್ಲೀನ್ ಮಾಡ್ತಾ ಇದ್ದೀನಿ. ಎಷ್ಟು ಐಟಮ್ಸ್ ತಂದರೂ ಸಾಲೋದೇ ಇಲ್ಲ, ಯಾಕಂದರೆ ಮಿರರ್ ಡ್ರಾಯರಲ್ಲೂ ಕೂಡ ಕಾಸ್ಮೆಟಿಕ್ಸ್ ಇದೆ. ಸೊ ಇಲ್ಲಿ ನಾನು ತೋರಿಸ್ತಿರೋ ಕಂಪಾರ್ಟ್ಮೆಂಟ್ಸ್ ನಾನು ಮೀಶೋದಲ್ಲಿ ತೊಗೊಂಡಿದ್ದು 173 ರುಪೀಸ್ಗೆ. ತುಂಬಾ ವರ್ತಿದೆ. ಯಾಕಂದರೆ ಇಷ್ಟೊಂದೆಲ್ಲ ಐಟಮ್ಸ್ನ ಹಾಗೆ ಡಂಪ್ ಮಾಡೋದ್ರಿಂದ ಎಷ್ಟು ಕೆಟ್ಟದಾಗಿ ಕಾಣಿಸುತ್ತೆ ಅಂದರೆ ಡ್ರಾಯರ್ ಒಳಗೆ. ಅಟ್ಲೀಸ್ಟ್ ಯಾರಾದರೂ ಬಂದು ಕಬೋರ್ಡ್ ಓಪನ್ ಮಾಡಿ ನೋಡಿದ್ರೆ ಏನು ಇಷ್ಟು ಕೆಟ್ಟದಾಗಿ ಇಟ್ಕೊಂಡಿದ್ದಾರೆ ಅಂತ ಅನಿಸುತ್ತೆ. ಬಟ್ ಈ ಕಂಪಾರ್ಟ್ಮೆಂಟ್ಸಲ್ಲಿ ಡಿವೈಡ್ ಮಾಡಿ ಇಡೋದ್ರಿಂದ ನಿಮಗೆ ತುಂಬಾ ಯೂಸ್ ಆಗುತ್ತೆ. ಹಾಗೆ ಕ್ಲೀನಾಗಿ ಕೂಡ ಕಾಣಿಸುತ್ತೆ. ಬಂದವ್ರಿಗೆ ಎಷ್ಟು ಕ್ಲೀನಾಗಿ ಇಟ್ಟಿದ್ದಾರೆ ಅಲ್ವಾ ಅನ್ನೋ ಒಂದು ಇಂಪ್ರೆಷನ್ ಹುಟ್ಟುತ್ತೆ ನಮ್ಗಳ ಮೇಲೆ. ಸೊ ಅದಕ್ಕೋಸ್ಕರ ನಾನು ಇದನ್ನು ತೆಗೆದು ಇವತ್ತು ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಬೆಳಗ್ಗೆ ಬರ್ತಿರೋ ಮಳೆ ಇನ್ನೂ ನಿಂತಿಲ್ಲ, ಒಂಥರ ಸೈಕ್ಲೋನ್ ಥರ ಆಗಿದೆ. ಸೊ ಏನು ಮಾಡೋದಕ್ಕೂ ಮೂಡಿರೋದಿಲ್ಲ ಕೆಲಸ ಮಾಡೋದಕ್ಕೆ. ಅದಕ್ಕೋಸ್ಕರ ಇನ್ನೇನು ಹಬ್ಬ ಬರ್ತಿದೆ, ಹೇಗಿದ್ರೂ ರೂಮೆಲ್ಲ ಕ್ಲೀನ್ ಮಾಡಬೇಕು. ಅದಕ್ಕೋಸ್ಕರ ಫಸ್ಟ್ ಕಬೋರ್ಡೆಲ್ಲ ಕ್ಲೀನ್ ಮಾಡ್ಕೊಂಡು ಬಿಡೋಣ ಅಂತ ಅಂದ್ಬಿಟ್ಟು ಇದನ್ನು ಕ್ಲೀನ್ ಮಾಡ್ಕೋತಾ ಇದ್ದೀನಿ. ನನಗೆ ಕಾಸ್ಮೆಟಿಕ್ಸ್ ಪರ್ಚೇಸ್ ಮಾಡೋದು ಅಂದರೆ ತುಂಬಾ ಇಷ್ಟ. ಅದಕ್ಕೋಸ್ಕರ ಏನಾದ್ರು ತೊಗೊಂಡು ಬಂದರೆ ಹಾಗಾಗಿ ಇಟ್ಬಿಟ್ಟಿರ್ತೀನಿ. ಸೊ ಅದು ನೆನಪಾಗೋದಿಲ್ಲ ಎಲ್ಲೆಲ್ಲಿ ಇಟ್ಟಿರ್ತೀನಿ ಅಂತ. ಅದಕ್ಕೆ ಕ್ಲೀನ್ ಮಾಡ್ಕೋತೀನಿ. ಹಾಗೆ ಪೆನ್ನು, ಕಿಚನಲ್ಲಿ ಇರಬೇಕಾಗಿರೋ ಸೀಸರ್ಗಳೆಲ್ಲ ಕಬೋರ್ಡಲ್ಲಿ ಇರುತ್ತೆ, ಒಂದೊಂದು ಸಲ ಕೈಗೆ ಸಿಗೋದಿಲ್ಲ. ಹಾಗೆ ಕ್ಲಿಪ್ಪು, ಹೇರ್ ಬ್ಯಾಂಡ್ಸ್, ಹೇರ್ ಕ್ಲಿಪ್ಸ್ ಎಲ್ಲನೂ ನಾನು ಡಿವೈಡ್ ಮಾಡಿಕೊಂಡು ಇಟ್ಕೋತಾ ಇದ್ದೀನಿ. ಎಲ್ಲನೂ ಕ್ಲೀನ್ ಮಾಡಿಕೊಂಡು ಸಪ್ರೇಟಾಗಿ ಇಟ್ಕೊಂಡ್ರೆ ಮತ್ತೆ ಈಸಿ ಆಗುತ್ತೆ ತೊಗೊಳೋದಕ್ಕೆ ಅಂತ. ಹಾಗೆ ನನ್ನ ಹತ್ರ ವುಡನ್ ಕೂಮ್ ಹಾಗೆ ಪ್ಲಾಸ್ಟಿಕ್ ಕೂಮ್ ಎಲ್ಲ ಇದೆ. ಅದನ್ನು ವಾಶ್ ಮಾಡಿದ್ದೀನಿ. ವಾಶ್ ಮಾಡಿ ಇಟ್ಕೋತೀನಿ ನಾನು ಯಾವಾಗಲೂ. ಸೊ ಇದೊಂದು ಮಿರರ್ ಇದೆ ನನ್ನ ಹತ್ರ. ಇದು ಅದೇ ಬಾಗಿಣ ಎಲ್ಲ ಕೊಡ್ತಾರಲ್ಲ ಅದ್ರ ಜೊತೆಯಲ್ಲಿ ಬಂದಿದ್ದು. ಇದು ತುಂಬಾ ಇಷ್ಟ ಆಯಿತು ನನಗೆ. ಎಲ್ಲರೂ ಆಚೆ ಹೋಗಬೇಕಿದ್ರೆ ಅಥವಾ ಟ್ರಿಪ್ ಹೋಗಬೇಕಿದ್ರೆ ಅದನ್ನು ಕ್ಯಾರಿ ಮಾಡ್ತೀನಿ, ಈಸಿ ಆಗುತ್ತೆ. ಸೊ ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇರೋವಂಥದ್ದು ರೆನೆಯಲ್ಲಿ ನಾನು ಲಿಪ್ಸ್ಟಿಕ್ನ ಆರ್ಡರ್ ಮಾಡಿದ್ದೆ. ಬಟ್ ಫಸ್ಟ್ ಪಾರ್ಟ್ ಏನಪ್ಪ ಅಂತ ಅಂದರೆ ನಾನು ಅದನ್ನು ಯೂಸೇ ಮಾಡಿಲ್ಲ. ಇಲ್ಲಿ ಹತ್ರದಿಂದ ತೋರಿಸ್ತಾ ಇದ್ದೀನಿ. ಇದು ಫಂಗಸ್ ಬಂದುಬಿಟ್ಟಿದೆ. 4 ಸೇಮ್ ರೀತಿಯಲ್ಲಿ ಫಂಗಸ್ ಬಂದಿದೆ. ಅದಕ್ಕೋಸ್ಕರ ನಾನು ಇದನ್ನು ಇವತ್ತು ಎಸೆಯೋಣ ಅಂತ ಅಂದ್ಕೊಂಡೆ. ಯಾಕಪ್ಪ ಅಂದರೆ ಮದುವೆಗಿಂತ ಮುಂಚೆ ತೊಗೊಂಡಿದ್ದು ತುಂಬಾ ಹಾಳಾಗಿದೆ. ಸೊ ಇದನ್ನು ಹಚ್ಚೋದ್ರಿಂದ ಲಿಪ್ಸಿಗೆ ಇನ್ನೂ ಕೂಡ ರ್ಯಾಷಸ್ ಅಥವಾ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಎಸಿತಾ ಇದ್ದೀನಿ. ಸೊ ಸ್ವಲ್ಪ ಬೇಜಾರಾಗುತ್ತೆ, ಯೂಸೇ ಮಾಡಿಲ್ಲ ಸುಮ್ಮನೆ ದುಡ್ಡು ಕೊಟ್ಟು ಅಂತ. ನಾನು ಮೇಕಪ್ನ ಜಾಸ್ತಿ ಪ್ರಿಫರ್ ಮಾಡಲ್ಲ, ಅದಕ್ಕೋಸ್ಕರ ಅದು ಹಾಗೆ ಉಳಿದಿದೆ. ನೆಕ್ಸ್ಟ್ ಎಲ್ಲ ಲಿಕ್ವಿಡ್ ಲಿಪ್ಸ್ಟಿಕ್ನ ತೊಗೋಬೇಕು ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಯಾಕಂದರೆ ಸ್ಟಿಕ್ ತೊಗೊಳೋದ್ರಿಂದ ಈ ಥರ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಲಿಕ್ವಿಡ್ ಲಿಪ್ಸ್ಟಿಕ್ನ ನಾನು ಯೂಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವಾಗ ನಾನು ಕ್ರೀಮ್ಸ್ ಹಾಗೆ ಸನ್ಸ್ಕ್ರೀನು, ನನ್ನ ರೆಟಿನಾಲ್ ಕ್ರೀಮ್ಸ್ ಎಲ್ಲನೂ ಒಟ್ಟಿಗೆ ಒಂದಕ್ಕೆ ಹಾಕಿ ಇಟ್ಕೋತಾ ಇದ್ದೀನಿ. ಹಾಗೆ ಕ್ಲಿಪ್ಸ್, ಹೇರ್ ಬ್ಯಾಂಡ್ಸ್ ಎಲ್ಲನೂ ಒಂದಕ್ಕೆ ಹಾಕಿ ಇಟ್ಕೋತಾ ಇದ್ದೀನಿ. ನೆಕ್ಸ್ಟ್ ನನ್ನ ಒಂದು ಲಿಪ್ ಲೈನರ್, ಕಾಜಲ್ ಹಾಗೆ ಮಸ್ಕಾರ ಏನಿತ್ತು ಅದೆಲ್ಲನೂ ಒಂದಕ್ಕೆ ಹಾಕಿ ಇಟ್ಕೋತೀನಿ. ಈ ಥರ ಕಂಪಾರ್ಟ್ಮೆಂಟ್ಸ್ಗಳನ್ನ ಮಾಡಿ ಇಟ್ಕೋತೀನಿ. ಆವಾಗ ನನಗೆ ಸಡನ್ನಾಗಿ ಏನಾದರೂ ಬೇಕು ಅಂತ ಅಂದರೆ ಇದರಲ್ಲಿ ಇದೇ ಥರ ಇರುತ್ತೆ ಅನ್ನೋದು ಗೊತ್ತಿರುತ್ತೆ ಅಲ್ವಾ. ಹಾಗಾಗಿ ನಮಗೆ ತಗೊಳ್ಳೋದಕ್ಕೆ ಈಸಿ ಆಗುತ್ತೆ. ಹಾಗೆ ನೇಲ್ ಪಾಲಿಶ್ ಹಾಗೆ ಬೇರೆದೇನೆಲ್ಲ ಏನಿದೆ ಅದು ಇವಾಗ ನಾನು ತೋರಿಸ್ತಾ ಇರೋದು ನನಗೆ ಫ್ರೀ ಗಿಫ್ಟ್ಸ್ ಅಂತ ಬಂದಿದ್ದು. ಬಟ್ ನಾನು ಅದನ್ನು ಯೂಸೇ ಮಾಡಿಲ್ಲ. ಏರ್ ಸೆರಮ್ ಹಾಗೆ ಫೇಸ್ ಸೆರಮ್ ಎಲ್ಲ ಬಂದಿದ್ದು, ಬಟ್ ನಾನು ಅದನ್ನು ಯೂಸ್ ಮಾಡ್ಕೊಂಡಿಲ್ಲ, ಅಲ್ಲೇ ಇದೆ. ಅದನ್ನು ಯಾವಾಗ ಎಸಿತೀನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಇಟ್ಕೊಂಡಿದ್ದೀನಿ. ಸುಮಾರು ಒಂದು 15 ಮಿನಿಟ್ಸ್ ತೊಗೊಂಡೆ. ಅಂದರೆ ಮೇಲ್ಗಡೆ ಡ್ರಾಯರ್ನ ಕ್ಲೀನ್ ಮಾಡೋದಕ್ಕೆ
ಅಷ್ಟಾಗಿತ್ತು. ಅಂದರೆ ಗಲೀಜೆಲ್ಲ ಇರುತ್ತಲ್ಲ, ಕ್ಲೀನಾಗಿ ಇಟ್ಕೊಂಡ್ರೆ ಮತ್ತೆ ಗಲೀಜಾಗೋದು ತಪ್ಪುತ್ತೆ ಅಂತ ಅಂದ್ಬಿಟ್ಟು ನೀಟಾಗಿ ಕ್ಲೀನ್ ಮಾಡಿಕೊಂಡೆ. ಹಾಗೆ ಸಣ್ಣ ಸಣ್ಣ ಪಿನ್ಸ್ ಅಂದರೆ ಸ್ಯಾರಿ ಪಿನ್ಸ್ ಎಲ್ಲ ಇರುತ್ತಲ್ಲ, ಅದೆಲ್ಲ ಮಿಸ್ ಆಗಿತ್ತು. ಅದನ್ನೆಲ್ಲ ಒಂದಕ್ಕೆ ಜೋಡಿಸ್ಕೊಂಡು, ಅಂದರೆ ಒಂದು ಪಿನ್ನನ್ನು ಓಪನ್ ಮಾಡಿ ಎಲ್ಲದನ್ನು ಒಂದಕ್ಕೆ ಜೋಡಿಸ್ಕೊಂಡು ಇಟ್ಕೊಂಡೆ. ಯಾಕಂದರೆ ನೆಕ್ಸ್ಟು ತಗೊಳ್ಳೋದಕ್ಕೆ ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು ಈ ಥರ ಮಾಡ್ಕೋತೀನಿ ನಾನು. ಸೊ ಯಾರೆಲ್ಲ ಈ ಥರ ಮಾಡ್ತೀರಾ ಕಮೆಂಟ್ ಮಾಡಿ. ಯಾಕಂದರೆ ನನಗೆ ಸಿಗೋದೇ ಇಲ್ಲ, ಎಲ್ಲೆಲ್ಲೋ ಬಿಸಾಕ್ಬಿಟ್ಟಿರ್ತೀನಿ. ಅರ್ಜೆಂಟ್ ಪಿನ್ ಬೇಕು, ಸ್ಯಾರಿ ಪಿನ್ ಬೇಕು ಅಂದಾಗ ಹುಡ್ಕಾಡ್ತಾ ಇರ್ತೀನಿ. ಅದಕ್ಕೋಸ್ಕರ ಈ ಥರ ಮಾಡಿಕೊಂಡು ಇಟ್ಕೋತೀನಿ. ಸೊ ಇವಾಗ ಕ್ಲೀನ್ ಮಾಡಿಕೊಂಡೆ. ಇವಾಗ ಅದು ಕಬೋರ್ಡ್ನ ಕ್ಲೀನ್ ಮಾಡಿ ಜೋಡಿಸ್ಕೋತೀನಿ. ನೀವೇ ನೋಡ್ತಿರ್ಬೋದು ಎಷ್ಟು ಮೆಸ್ ಆಗಿತ್ತು, ಎಷ್ಟು ಕ್ಲೀನಾಗಿ ಜೋಡಿಸ್ಕೊಂಡಿದ್ದೀನಿ ಅಂತ. ಸೊ ಈ ಥರ ಒಂದು ಕಂಪಾರ್ಟ್ಮೆಂಟ್ಸ್ ನಿಮಗೆ ಬೇಕು ಅಂತ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಅದರದ್ದು ಲಿಂಕ್ ಹಾಕಿರ್ತೀನಿ, ನೀವು ಈಗಲೇ ಹೋಗಿ ಬೈ ಮಾಡ್ಬೋದು. ಕಬೋರ್ಡೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡೆ. ತುಂಬಾ ಹೇರ್ಸ್ ಜಾಸ್ತಿ ಅದರೊಳಗೆ, ಅಂದರೆ ಕಟ್ ಕೂದಲೇನಿರುತ್ತೆ ಅದೇ ಜಾಸ್ತಿ ಇತ್ತು. ಸೊ ಎಲ್ಲನೂ ಕ್ಲೀನ್ ಮಾಡಿಕೊಂಡು ಜೋಡಿಸ್ಕೊಂಡಿದ್ದೀನಿ. ನೀವು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ತುಂಬ ಮೆಸ್ಸಿ ಆಗಿದ್ದಿತ್ತು, ಇವಾಗ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಮಂತ್ಲಿ ಒನ್ಸ್ ಈ ಥರ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ತುಂಬಾ ಯೂಸ್ ಆಗುತ್ತೆ ನಮಗೆ. ಸೊ ನೆಕ್ಸ್ಟ್ ಇವಾಗ ನಾನು ಕೆಳಗಡೆ ಕಬೋರ್ಡ್ನ ತೆಗಿತಾ ಇದ್ದೀನಿ. ಅದರಲ್ಲಿ ಏನಪ್ಪ ಅಂತ ಅಂದರೆ ಹುಡುಗಿಯರ್ದು ಏನೇನಿರುತ್ತೆ ಪರ್ಸ್ನಲ್ ಐಟಮ್ಸ್ ಅದನ್ನು ಇಟ್ಕೊಂಡಿದ್ದೀನಿ. ಅಂದರೆ ಸ್ಯಾನಿಟರಿ ಪ್ಯಾಡ್ಸ್, ವೀಟ್, ವ್ಯಾಕ್ಸ್ ಸ್ಟ್ರಿಪ್ಸ್ ಎಲ್ಲನೂ ಇಟ್ಕೊಂಡಿದ್ದೀನಿ. ಹಾಗೆ ಸಚಿನ್ದು ಸ್ವಲ್ಪ ಟ್ರಿಮ್ಮರ್, ಹಾಗೆ ಇನ್ನೂ ಏನೇನೋ ಇದೆ, ಪೇಸ್ಟ್, ನಮ್ಮದು ಸೋಪು, ಬಾಡಿ ಸೋಪ್ ಎಲ್ಲ. ಸೊ ಎಲ್ಲನೂ ತೆಗೆದು ಕ್ಲೀನ್ ಮಾಡ್ಕೋತಾ ಇದ್ದೆ. ಗುಂಡಂಗೆ ಟೈಮ್ ಆಗಿತ್ತು. ಇವತ್ತು ಅವನಿಗೆ ವ್ಯಾಕ್ಸಿನೇಷನ್ ಇದೆ. ಗುಂಡ ರೀಪ್ಲೇಸ್ಮೆಂಟ್ CBಗೋಸ್ಕರ ತೊಗೊಂಡು ಬಂದಿದ್ದು. CB ನಾನು ಆಲ್ರೆಡಿ ಕಳೆದ ವ್ಲಾಗಲ್ಲೆಲ್ಲ ತೋರಿಸಿದ್ದೀನಿ. CB ಇವಾಗಿಲ್ಲ. ಬೀದಿ ನಾಯಿ ಕಚ್ಬಿಟ್ಟು CB ತೀರ್ಕೊಂಡ್ಲು. ಅವಳನ್ನು ನಮ್ಮ ಮನೆ ಪಕ್ಕ ಖಾಲಿ ಸೈಟ್ ಇದೆ, ಅಲ್ಲಿ ಅವಳನ್ನು ಮಣ್ಣು ಮಾಡಿ ಬಂದಿದ್ದು. ಸೊ ಅವಳದು ರೀಪ್ಲೇಸ್ಮೆಂಟ್ ಮಾಡೋದಕ್ಕೋಸ್ಕರ ನಾವು ಗುಂಡನ ತೊಗೊಬಂದಿದ್ದು. ಸೊ ಇವಾಗ ತುಂಬಾ ಹ್ಯಾಪಿಯಾಗಿದ್ದೀವಿ. ಸೊ 45 ಡೇಸ್ ಆದಮೇಲೆ ಇವನಿಗೊಂದು ಫಸ್ಟ್ ವ್ಯಾಕ್ಸಿನೇಷನ್ ಇದೆ. ಇವತ್ತು ಹಾಕ್ಲಿಕ್ಕಿದೆ ವ್ಯಾಕ್ಸಿನೇಷನು. ಅದಕ್ಕೋಸ್ಕರ ಅವನಿಗೆ ಫೀಡಿಂಗ್ ಮಾಡಿಬಿಟ್ಟು ಕರ್ಕೊಂಡು ಬಂದೆ. ಆಟ ಆಡ್ತಾ ಇದ್ದ ಅವನು, ಅಲ್ಲೇ ನಾನು ಕ್ಲೀನಿಂಗ್ ಮಾಡ್ಕೋತಾ ಇದ್ದೆ. ತುಂಬ ಖುಷಿಯಾಗುತ್ತೆ ಅವನ ಜೊತೆ ಇರೋಷ್ಟು. ಇನ್ನು ಮರಿ ಅಲ್ವಾ, ಅದು ಹೇಗೆ ಎಕ್ಸ್ಪ್ರೆಸ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಸೊ ಹೀಗೆ ಆಟ ಆಡಿಕೊಂಡು ಅವನ ಜೊತೆ ಮಾತಾಡಿಕೊಂಡು ನಾನು ಕ್ಲೀನಾಗಿ ಮಾಡಿಕೊಂಡೆ. CB ನಮ್ಮನ್ನು ಬಿಟ್ಟೋಗಿದ್ದು ತುಂಬಾ ಬೇಜಾರಾಗ್ತಿತ್ತು. ಯಾಕಂದರೆ ನಮಗೆ ಅದನ್ನು ನಾವೇ ತೊಗೊಂಡು ಬಂದು ನನ್ನ ಕೈಯಲ್ಲೇ ಪ್ರಾಣ ಬಿಟ್ಲು ಅವಳು. ನಾನು ನೋಡ್ತಿದ್ದಾಗೆ ನನ್ನ ಕೈಯಲ್ಲಿ ಪ್ರಾಣ ಬಿಟ್ಲು. ಅದು ನನಗೆ ಕಣ್ಣಲ್ಲಿ ಇವತ್ತು ಮರೆಯೋಕೆ ಆಗ್ತಾಯಿಲ್ಲ. ಯಾಕಂದರೆ ಆವತ್ತು ನೈಟ್ ನಾನು ಸಚಿನ್ ರೋಡಲ್ಲೇ ಕೂತ್ಕೊಂಡು ಹತ್ತು ಬಿಟ್ಟಿದ್ದೀವಿ, ಅಷ್ಟು ಜೋರಾಗಿ ಹತ್ತಿದ್ದೀವಿ ಅವಳು ತೀರ್ಕೊಂಡಾಗ. ಸೊ ಯಾವತ್ತಂದರೆ RCB ಫೈನಲ್ ಮ್ಯಾಚ್ ನಡೀತಾ ಇತ್ತು. ಆವತ್ತು ನೈಟು ಇಡೀ ಹಾಸನೆಲ್ಲ ಸುತ್ತಿದ್ದೀವಿ. ಎಲ್ಲೂ ಒಂದು ಹಾಸ್ಪಿಟ್ಲ್ ಓಪನ್ ಆಗಿರಲಿಲ್ಲ. ಅಟ್ಲೀಸ್ಟ್ ಒಂದು ಫಸ್ಟ್ ಏಡ್ ಮಾಡಿ ಅಂದರೂ ಯಾರೂ ಮಾಡಿಕೊಡ್ಲಿಲ್ಲ. ಆ ಒಂದು ಸಿಚುವೇಷನಲ್ಲಿದ್ವಿ. ಸೊ ಅದು ನೆನೆಸ್ಕೊಂಡ್ರೆ ಬೇಜಾರಾಗುತ್ತೆ. ಇವಾಗ ಎಲ್ಲ ಕೆಲಸ ಮುಗೀತು. ಗುಂಡಂಗೆ ವ್ಯಾಕ್ಸಿನೇಷನ್ ಮಾಡೋದಕ್ಕೆ ಡಾಕ್ಟರ್ ಫೋನ್ ಮಾಡಿದರು ಬರ್ತಾಯಿದ್ದೀನಿ ಅಂತ. ವ್ಯಾಕ್ಸಿನೇಷನ್ ಆಗ್ತಾಯಿದ್ದಾರೆ. ನನಗಂತೂ ನೋಡೋದಕ್ಕೆ ಆಗ್ತಿರ್ಲಿಲ್ಲ, ನಾನು ಕಣ್ಮುಚ್ಕೊಬಿಟ್ಟೆ. ಸೊ ವ್ಯಾಕ್ಸಿನೇಷನ್ ಮಾಡಿಸ್ಬೇಕು. ಯಾರೇ ಪೆಟ್ಟು ಸಾಕಿದ್ರೂ ವ್ಯಾಕ್ಸಿನೇಷನ್ ಮಾಡಿಸ್ಕೊಳ್ಳಿ ದಯವಿಟ್ಟು. ನಮಗೆ ಹೇಗೆ ಹುಷಾರಿಲ್ಲ ಅಂತ ಹಾಸ್ಪಿಟ್ಲ್ ಹೋಗ್ತೀವಿ, ಅದು ಕೂಡ ಹಾಗೆ ಅಲ್ವಾ. ಸೊ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.